ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಮದುವೆ ಮನೆಗಳಲ್ಲಿ ಬಾಳೆ ಎಲೆ ಮೇಲೆ ಪಲ್ಯಗಳು ಹಾಕ್ತಾರೆ, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಬೀನ್ಸ್ ಪಲ್ಯ ಇರ್ಬೋದು, ತೊಂಡೆಕಾಯಿ ಪಲ್ಯ ಇರ್ಬೋದು, ಬೆಂಡೆಕಾಯಿ ಫ್ರೈ ಇರ್ಬೋದು, ಹೇಳ್ತಾ ಹೋದರೆ ಲಿಸ್ಟ್ ಬೆಳೀತಾನೇ ಇರುತ್ತೆ ಅಲ್ವಾ? ನಿಮಗೂ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಹಾಗಿದ್ರೆ ಬನ್ನಿ, ಮದುವೆ ಮನೆ ಶೈಲಿಯಲ್ಲಿ ತೊಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ತೊಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಸಣ್ಣದಾಗಿ ಉದ್ದುದ್ದ ಹೆಚ್ಚಿಟ್ಕೋಬೇಕು. ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಸುಮಾರು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಇದಕ್ಕೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು ಹಾಗೆ ಒಂದು 2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ನಾವು ರೆಗ್ಯುಲರಾಗಿ ಹೇಗೆ ಒಗ್ಗರಣೆ ಮಾಡ್ಕೋತೀವಿ ನೋಡಿ, ಅದೇ ರೀತಿ ಇದಕ್ಕೂ ಕೂಡ ಒಗ್ಗರಣೆ ಮಾಡ್ಕೋಬೇಕು. ಈ ಪಲ್ಯ ನಿಮಗೆ ತುಂಬ ಬೇಗ ಆಗುತ್ತೆ, ರುಚಿ ಅಂತೂ ಹೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಕೂಡ ಬೇಳೆ ಸಾರು ಜೊತೆಗೆ ತಿನ್ಬೋದು, ಇಲ್ಲ ಅಂದರೆ ಚಪಾತಿ ಜೊತೆ ಕೂಡ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಿಂಗನ್ನು ಹಾಕಿದ್ರೆ ಜೀರ್ಣಕ್ಕೂ ಒಳ್ಳೆಯದು, ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ರುಚಿನೂ ಚೆನ್ನಾಗಿರುತ್ತೆ. ಹಿಂಗಾಕಿ ಈಗ ಹೆಚ್ಚಿಟ್ಕೊಂಡಿರುವಂಥ ತೊಂಡೆಕಾಯಿನ ಸೇರಿಸ್ಕೋಬೇಕು. ತೊಂಡೆಕಾಯಿನ ಇದೇ ರೀತಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಗ್ಯಾಸ್ನ ಆದಷ್ಟು ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದು ಒಳ್ಳೆಯದು. ತೊಂಡೆಕಾಯಿನ ಬೇಯಿಸ್ಬಿಟ್ಟು ಕೂಡ ಮಾಡ್ಕೋಬೋದು, ಆದರೆ ತೊಂಡೆಕಾಯಿನ ಬೇಯಿಸಿ ಮಾಡಿದಾಗ ಬರೋ ರುಚಿನೇ ಬೇರೆ, ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಬರೋ ರುಚಿನೇ ಬೇರೆ. ಬೇಕಿದ್ರೆ ನೀವು ಒಂದು ಸರಿ ಬೇಯಿಸ್ಬಿಟ್ಟು ಕೂಡ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟಾಗ ತೊಂಡೆಕಾಯಿ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಕಾಯಿಗೆ ಚೆನ್ನಾಗಿ ಉಪ್ಪು ಕೂಡ ಹಿಡಿದಿರುತ್ತೆ. ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗಾಗ ಕೈ ಆಡಿಸ್ಕೊತಾ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ಸೀದಂಗೆ ಆಗಿಬಿಡುತ್ತೆ. ಗ್ಯಾಸು ಮತ್ತೆ ಹೇಳ್ತಾ ಇದ್ದೀನಿ, ಲೋ ಫ್ಲೇಮ್ನಲ್ಲಿರಲಿ. ನಿಧಾನಕ್ಕೆ ಫ್ರೈ ಮಾಡಿಕೊಂಡ್ರೆ ನಿಮಗೆ ಒಂದು 6-7 ನಿಮಿಷದಲ್ಲೇ ತೊಂಡೆಕಾಯಿ ಪೂರ್ತಿ ಬೆಂದೋಗ್ಬಿಡುತ್ತೆ ಮತ್ತು ತಿನ್ನೋವಾಗ ಕೂಡ ಅದು ಸ್ವಲ್ಪ ಟೇಸ್ಟಿಯಾಗಿ ಎಣ್ಣೆನಲ್ಲಿ ಫ್ರೈ ಆಗಿರೋದ್ರಿಂದ ಚೆನ್ನಾಗಿರುತ್ತೆ. ಅದು ಫ್ರೈ ಆಗೋಷ್ಟರಲ್ಲಿ ಇದಕ್ಕೆ ಬೇಕಾದಂಥ ಒಂದು ಪೌಡ್ರು ರೆಡಿ ಮಾಡ್ಕೊಂಡು ಬಿಡೋಣ. ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಮೊದಲು ಇದೆರಡನ್ನು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಬಿಡೋಣ. ಕಾಯೆಲ್ಲ ಹಾಕ್ಕೊಂಡಾಗ ಅದು ಬೇಗ ನೀಟಾಗಿ ಪೌಡ್ರ್ ಆಗೋಲ್ಲ, ಹಾಗಾಗಿ ಈಗ ಇದಕ್ಕೆ ಸುಮಾರು 2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ಬೇಕಿದ್ದರೆ ಒಣಕೊಬ್ಬರಿ ಕೂಡ ಸೇರಿಸ್ಕೋಬೋದು. ಇದಕ್ಕೆ 1 ಟೀ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ, ಇಲ್ಲ ಅಂದರೆ ಒಣಮೆಣಸಿನ್ಕಾಯಿ ಇದ್ದರೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಕೂಡ ಸೇರಿಸ್ಕೋಬೋದು. ಹಾಗೆ ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚನ್ನು ಸೇರಿಸ್ತಾ ಇದ್ದೀನಿ. ಇದು ಒಳ್ಳೆ ಕಲರ್ ಕೊಡೋದಕ್ಕೋಸ್ಕರ, ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆಯೇ ಒಂದು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ತಿಂದೇ ಇರೋರು ಇದಿಷ್ಟೇ ಮಸಾಲೆನ ನೀವು ಪೌಡ್ರ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ಬೆಳ್ಳುಳ್ಳಿ ತಿನ್ನೋರು ನಿಮಗೆ ಇಷ್ಟ ಇದ್ದರೆ ಬೇಕಿದ್ದರೆ ಸೇರಿಸ್ಕೊಂಡು ನೀವು ಇದನ್ನು ಪೌಡ್ರ್ ಮಾಡ್ಕೋಬೋದು. ಪೌಡ್ರ್ ಮಾಡ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸಬೇಡಿ, ಹಾಗೆಯೇ ಡ್ರೈ ಆಗೇ ಇದು ಪೌಡ್ರ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಹಾಕಿರೋದ್ರಿಂದ ನಿಮಗೆ ಸ್ವಲ್ಪ ಇದು ಮುದ್ದೆ ಥರ ಕಾಣ್ತಾ ಇದೆ ಅಷ್ಟೇ. ಜೊತೆಗೆ ಕಾಬೂಲ್ ಕಡಲೆಕಾಳು ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ಈಗಾಗಲೇ ನಾನು ಒಂದು 7-8 ಗಂಟೆ ಕಾಲ ನೆನೆಸಿಟ್ಕೊಂಡು ಹಾಗೆ 3-4 ವಿಸಿಲಷ್ಟು ಕೂಗಿಸ್ಕೊಂಡು ಕಾಳನ್ನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆಗಾಗ ಮಧ್ಯದಲ್ಲಿ ಕೈ ಆಡಿಸ್ಕೊತಾ ಇರೋದ್ರಿಂದ ತೊಂಡೆಕಾಯಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇಷ್ಟು ಫ್ರೈ ಆದ್ರೇ ನಿಮಗೆ ಟೇಸ್ಟ್ ಸಿಗೋದು. ಈ ಪೌಡ್ರ್ ಹಾಕೋಕ್ಕೂ ಮುಂಚೆ ಒಂದು ನೆನಪಿನಲ್ಲಿ ಇಟ್ಕೋಬೇಕಾಗಿರೋದು ಏನಂದರೆ, ಈ ತೊಂಡೆಕಾಯಿ ಸುಮಾರು 80-90% ಅಷ್ಟು ಬೆಂದುಬಿಟ್ಟಿರಬೇಕು, ಆಗಲೇ ನೀವು ಪೌಡ್ರ್ ಹಾಕ್ಕೋಬೇಕು. ಇದ್ರ ಮಧ್ಯದಲ್ಲಿ ಇದಕ್ಕೆ ಒಂದು ಹೆಚ್ಚಿರುವಂಥ ಟೊಮೆಟೊನ ಕೂಡ ಸೇರಿಸ್ಕೋಬೇಕು. ನಾವು ಇಲ್ಲಿ ಹುಳಿಗೆ ಅಂತ ಬೇರೆ ಏನು ಸೇರಿಸ್ದೇ ಇರೋದ್ರಿಂದ ಒಂದೇ ಒಂದು ಸಣ್ಣ ಟೊಮೆಟೊ ಸಾಕಾಗುತ್ತೆ. ಅದು ಕೂಡ ಈ ತೊಂಡೆಕಾಯಿ ಜೊತೆಗೇ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಈಗ ಇದನ್ನು ಸ್ವಲ್ಪ ಹೊತ್ತು ಅಂದರೆ ನಾವು ಹಾಕಿರುವಂಥ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಬಿಡೋಣ. ಅದ್ರ ಜೊತೆಗೆ ತೊಂಡೆಕಾಯಿ ಕೂಡ ಬೇಯುತ್ತೆ. ಈಗ ತೊಂಡೆಕಾಯಿ ಸುಮಾರು 80% ಅಷ್ಟು ಬೆಂದಿದೆ. ಈಗ ಈ ಪುಡಿನ ಇದಕ್ಕೆ ಸೇರಿಸ್ಕೋಬೇಕು. ಈ ಪುಡಿಗಳನ್ನ ನಾವು ಯಾವುದು ಹುರಿದೇ ಇರೋದ್ರಿಂದ ನಾವು ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ
ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಮುಂಚೆನೇ ಉರಿದೇ ಇರೋದ್ರಿಂದ ಹೇಳ್ತಾ ಇರೋದು. ಈಗ ಇದನ್ನು ಕೂಡ ತೊಂಡೆಕಾಯಿ ಜೊತೆಗೆ ಚೆನ್ನಾಗಿ ಒಂದು 2-3 ನಿಮಿಷ ಹಾಗೇ ಫ್ರೈ ಮಾಡ್ಕೊಳ್ಳೋಣ. ನೆನಪಿರಲಿ, ಗ್ಯಾಸ್ ಲೋ ಫ್ಲೇಮ್ನಲ್ಲಿರಲಿ, ಇಲ್ಲಾಂದರೆ ಪುಡಿಗಳನ್ನ ಹಾಕಿರೋದ್ರಿಂದ, ಅದರಲ್ಲೂ ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಬೇಗ ತಳ ಹತ್ತಿಬಿಡುತ್ತೆ. ಹಾಗಾಗಿ ಆದಷ್ಟು ಆಗಾಗ ಕೈ ಆಡಿಸ್ಕೊತಾ ಇರಬೇಕು. ಇದು ಒಂದು 2 ನಿಮಿಷ ಆ ತೊಂಡೆಕಾಯಿ ಜೊತೆಗೆ ಬೆರೆತ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಕಾಬೂಲ್ ಕಡಲೆಕಾಳನ್ನ ಸೇರಿಸ್ಕೋಬೇಕಾಗತ್ತೆ. ನಾನು ಇದೇ ರೀತಿ ಮದುವೆ ಮನೆ ಶೈಲಿಯಲ್ಲಿ ಸುಮಾರು ಅಡುಗೆಗಳನ್ನ ತೋರಿಸಿದ್ದೀನಿ. ಈಗಾಗಲೇ ಮದುವೆ ಮನೇಲಿ ಮಾಡುವಂಥ ಪಲಾವ್ ಆಗಿರ್ಬೋದು, ಅಥವಾ ನುಗ್ಗೆಕಾಯಿ ಬೇಳೆ ಸಾಂಬಾರಾಗಿರ್ಬೋದು, ಹೀಗೆ ಸುಮಾರು ವೆರೈಟಿ ತೋರಿಸಿದ್ದೀನಿ. ಸಾಧ್ಯವಾದಷ್ಟು ನಾನು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಈಗ ಕಡಲೆಕಾಳನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಕಡಲೆಕಾಳು ಕೂಡ ಇಂತಿಷ್ಟೇ ಪ್ರಮಾಣ ಅಂತ ಏನಿಲ್ಲ. ಕೆಲವ್ರಿಗೆ ಎಲ್ಲೋ ಒಂದೊಂದು ಸಿಕ್ಕಿದ್ರೆ ಸಾಕು ಅಂತ ಅನಿಸೋರು ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಇಲ್ಲ ಪರವಾಗಿಲ್ಲ, ಪಲ್ಯದಲ್ಲಿರಲಿ ಚೆನ್ನಾಗಿರುತ್ತೆ ಅಂತ ಹೇಳೋರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಕೂಡ ಹಾಕ್ಕೋಬೋದು. ಅದು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ನೀವು ಬೇಯಿಸಿರುವಂಥ ಕಾಬೂಲ್ ಕಡಲೆಕಾಳನ್ನ ಇದಕ್ಕೆ ಸೇರಿಸ್ಕೋಬೋದು. ಈಗ ನೋಡಿ, ಒಂದು 4-5 ನಿಮಿಷ ಇದನ್ನು ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಮಸಾಲೆ ಕೂಡ ತೊಂಡೆಕಾಯಿಗೆ ಚೆನ್ನಾಗಿ ಹತ್ತಿದೆ. ಕಾಳು ಎಲ್ಲ ಎಷ್ಟು ಚೆನ್ನಾಗಿ ಬೆರ್ತಿದೆ ನೋಡಿ. ಈ ರೀತಿ ಪಲ್ಯ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬಿಸಿ ಬೇಳೆ ಸಾರು, ಅನ್ನ ಅಥವಾ ರಸಮ್ ರೈಸ್ ಇದ್ದರೂ ಸಾಕು, ಬೊಂಬಾಟಾಗಿರುತ್ತೆ. ಮದುವೆ ಮನೇಲಿ ಭಟ್ರೆ ಮಾಡಬೇಕು ಅಂತ ಏನಿಲ್ಲ ಅಲ್ವಾ, ನಾವು ಕೂಡ ಮನೆಯಲ್ಲಿ ಮಾಡ್ಕೋಬೋದು, ರುಚಿಯಾಗಿ ತಿನ್ಬೋದು. ಏನಂತೀರಾ? ಇದಕ್ಕೊಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಬಿಟ್ರೆ ಮುಗೀತು ಅಲ್ಲಿಗೆ. ಮದುವೆ ಮನೆ ಶೈಲಿಯ ತೊಂಡೆಕಾಯಿ ಪಲ್ಯ ನಮ್ಮ ಮನೆಗಳಲ್ಲೂ ರೆಡಿ. ಇದನ್ನು ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ಹಾಗೆ ಒಂದೊಂದು ಲೈಕು ನನಗೆ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕೋದಕ್ಕೆ ಉತ್ತೇಜನ ಸಿಕ್ತಂಗಾಗತ್ತೆ. ಥ್ಯಾಂಕ್ ಯು.